ರಾಧಾ ಫೋನ್ ಮಾಡಿ ಮುದ್ಕಿನ ಮುಗಿಸ್ಬಿಡು ಅಂತ ಹೇಳಿದಾಳೆ. ಅನುಮಾನ ಬರದೇ ಇರೋ ಥರ ಮುದ್ಕಿನ ಮುಗಿಸ್ಬೇಕು. ಏನು ಮಾಡಲಿ? ಅಕ್ಕ, ಒಗ್ಗರಣೆ ಹಾಕ್ಬೇಕು, ಕರಿಬೇವು ಕೊಡಿ. ಚೆಲ್ವಿ ಅಕ್ಕ, ಏನು ಯೋಚನೆ ಮಾಡ್ತಿದ್ದೀರಾ? ಸ್ನೇಹವ ಏನೂ ಇಲ್ಲ. ಏನ್ರವ? ಒಗ್ಗರಣೆಗೆ ಕರಿಬೇವು ಕೊಡಿ. ಒಗ್ಗರಣೆಗ ಆಗ್ಲೇ ಸಾಂಬಾರ್ಗೆ ಒಗ್ಗರಣೆ ಹಾಕಿದ್ರಲ್ಲವ? ಅಜ್ಜಿಗೆ ಸಪ್ಪೆ ಊಟ ಕೊಡಬೇಕು, ಅವ್ರಿಗೆ ಅಡುಗೆ ಮಾಡಿದ್ದೀನಿ, ಕೊಡಿ. ಹಾಂ. ಅಜ್ಜಿಗೆ ಸಪ್ರೇಟ್ ಅಡುಗೆ ತಯಾರಾಗ್ತಿದೆ ಅಂದರೆ ನನ್ನ ಕೆಲಸ ಸುಲಭ ಆಗುತ್ತೆ. ಅಕ್ಕ, ಇದೊಂದ್ಸಲ ಕುದಿ ಬಂದ್ಮೇಲೆ ಆಫ್ ಮಾಡಿಬಿಡಿ. ಸರಿ ಕಣ್ರವ. ಮುದುಕಿ ಈ ಊಟ ತಿಂದರೆ ಶಿವನ ಪಾದ ಸೇರೋದು ಗ್ಯಾರಂಟಿ. ನಾನ್ ಬಂದು 24 ವರ್ಷ ಆಯ್ತು, ಅವಳು ಬಂದು 21 ವರ್ಷ ಆಯ್ತು. ಓಹ್, ಹೇಳ ಗೊತ್ತಾ ಬಾಬಾ, ಸೀಸುತ್ತಿ ಹೋಗ್ಬಿಟ್ಟು ಬರ್ತೀನಿ ಸುಮ್ಮ. ಲೇ, ನೀನ್ ಈ ಲೋಕದಲ್ಲಿ ಇದ್ರೆ ಅಲ್ವಾ ತಿಳಿಯಕ್ ನಿನ್ಗೆ? ಕೋತಿ ತಾನ್ ಕೆಡೋದಲ್ದೆ ವನನೆಲ್ಲ ಕೇಳಿಸ್ತು ಅಂದಂಗೆ ನೀನ್ ಹಾಳಾಗೋದಲ್ದೆ ಅಪ್ಪಯ್ಯನೂ ಹಾಳು ಮಾಡ್ತಿದ್ಯಾ? ಏನ್ ನಿಮ್ಮ ಅಪ್ಪಯ್ಯ ಏನ್ ಚಿಕ್ಕ ಪಾಪು ಬಾಟ್ಲಿ ತೆಗೆದು ಬಾಯಿನಾಗ ತುರ್ಕೋದಕ್ಕೆ? ನೋಡು, ಸುಮ್ಕೆ ಇದ್ರೆ ಸರಿ, ದಿಮಾಕಲ್ಲಿ ಉತ್ತರ ಕೊಟ್ರೆ ನಾನು ಏನ್ ಮಾಡ್ತೀನೋ ನನ್ಗೆ ಗೊತ್ತಿಲ್ಲ. ಅವೇ, ನೀನ್ ಏನ್ ಮಾಡಿದ್ರು ಓಕೆ ಕಣವಿ, ನನಗೆ ಬೇಜಾರೇ ಆಗಕ್ಕಿಲ್ಲ. ಅಪ್ಪ, ಅವ್ವ ಇಲ್ದೇ ಇರೋ ಟೈಮಲ್ಲಿ ನೀವ್ ಈ ಥರ ಮಾಡೋದು ಸರಿನಾ? ಅಲ್ಲ ಅಪ್ಪಯ್ಯ, ನೀವ್ ಹಾಳಾಗೋದಲ್ದೆ ಪಾಪ ಗಂಗಣ್ಣ ದ್ಯಾವ್ರಂತ ಮನ್ಸ, ಅವ್ರನ್ನ ಹಾಳು ಮಾಡ್ತಿದ್ದೀರಲ್ಲ. ದೇವರ ಅವ್ರದ್ದೇ ತಪ್ಪಿಲ್ಲಮ್ಮ. ನಾನೇ ಸ್ವಲ್ಪ ಕೇಳಿದೆ. ಅಲ್ಲ ಗಂಗಣ್ಣ, ನೀವ್ ಇದೆಲ್ಲ ಯಾವಾಗ ಅಭ್ಯಾಸ ಮಾಡ್ಕೊಂಡ್ರಿ? ಅದು ಮೆಸ್ಬಿಸಿಗೆ ಸಾಲೆ ತಾವು ಕೆಟ್ಟೋಗಿತ್ತು. ತಗೊಂಡು ಹಾಕಿಲ್ಲ. ಸರಿ, ನೋಡಿ, ಇದೇ ಕೊನೆ. ಅವ್ವ ಬಂದ್ಯಾಕು ಹಿಂಗೆ ಮಾಡಿದ್ರೆ ನಾನಂತೂ ಸುಮ್ಕೆ ಇರಕ್ಕಿಲ್ಲ. ಬರವಿ. ಕೈನಾಗಿಡು. ಚೆಲ್ವಿ, ನೀರು ಕೊಡವ.
ಕ್ಷಮಿಸಿ ಅಮ್ಮವ್ರೆ, ನನಗೆ ಈ ಕಾಯಿಲೆ ಇರೋದನ್ನ ನಿಮ್ಮಿಂದ ಮುಚ್ಚಿಟ್ಬಿಟ್ಟೆ. ನನ್ನಿಂದ ಎಲ್ಲ ಸ್ಯಾನೆ ತೊಂದರೆ ಆಯ್ತು ಅವರೇ. ಅಯ್ಯೋ ಇದಕ್ಕೆ ಯಾರಾದ್ರೂ ಸಾರಿ ಕೇಳ್ತಾರಾ? ಪರವಾಗಿಲ್ಲ ಬಿಡಿ ಅಕ್ಕ, ನಿಮ್ಮ ಆರೋಗ್ಯ ಹುಷಾರಾಗಿ ನೋಡ್ಕೊಳ್ಳಿ. ಹಿಂಗೆಲ್ಲ ಇದ್ಮ್ಯಾಕೆ ಕೆಲ್ಸಕ್ಕೆ ಯಾಕೆ ಬರಕ್ಕೆ ಹೋದೆ? ಹೊಟ್ಟೆ ಪಾಡು ಕಣ್ರವ. ಇತ್ತೀಚೆಗೆ ಮಾತ್ರೆ ತಗೊಳಕ್ಕೂ ಕಾಸಿರ್ಲಿಲ್ಲ ಕಣ್ರವ, ಅದಕ್ಕೆ ಹಿಂಗಾಗೋಯ್ತು. ಹೋಗ್ಲಿ ಬಿಡವ. ನೋಡಿ ಚೆಲ್ವಿ, ನೀನು ಈ ಕಾಯಿಲೆಗೆ ಅದೇನೇನೆಲ್ಲ ಔಷಧಿ ಬೇಕೋ ಎಲ್ಲನೂ ಸರಿ ಆಗ್ತಕ್ಕ. ಅದು ಯೋಟೆ ದುಡ್ಡಾಗಲಿ ನಾನು ಕೊಡ್ತೀನಿ. ಆಯ್ತು ಕಣ್ರವ. ಊಟ ಎಲ್ಲ ಚೆಲ್ಲಿ ದೊರೆ ಊಟ ಮಾಡ್ದಂಗಾಯ್ತು. ಇರ್ಲಿ ಬಿಡಜೆ, ನಾನು ಮಜ್ಜಿಗೆ ಕುಡಿತೀನಿ. ಚೆಲ್ವಿ, ನೀನು ಮೊದಲು ಸುಧಾರಿಸ್ಕೊ. ಹೋಗವ ಹುಷಾರು.